ಮತ್ತೊಮ್ಮೆ ಈ ಮಾಧ್ಯಮಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, 2 ದಿವಸ ಹಿಂದೆ ಏನು ಪಂಚಮಸಾಲಿ ಮೀಸಲಾತಿ ಹೋರಾಟದ ಈ ಒಂದು ಅರ್ಜಿ ಇತ್ತು, ಅದರ ಮೇಲೆ ಜಿಲ್ಲಾಡಳಿತದಿಂದ ನಾವೊಂದು ಪ್ರೊಹಿಬಿಟರಿ ಆರ್ಡರ್ವನ್ನು ಇಶ್ಯೂ ಮಾಡಿದ್ದೀವಿ. ಇದು ನಾವು ಯಾಕೆ ಮಾಡಿದ್ದೀವಿ ಅಂದರೆ, ಎಲ್ಲಿಂದ ಎಷ್ಟು ಜನ ಎಲ್ಲಿಗೆ ಬರ್ತಾ ಇದ್ದಾರೆ, ಅದರಿಂದ ಹೈವೇ ಹಾಗೂ ಸಾರ್ವಜನಿಕರಿಗೆ ನಮಗೆ ಮಾಹಿತಿ ಇರಲಿಲ್ಲ. ಇದಾದ ನಂತರ ನಿನ್ನೆ ಪಂಚಮಸಾಲಿ ಪೀಠ ಗುರುಗಳು ಕೂಡಲ ಸಂಗಮ ಸ್ವಾಮೀಜಿಯವರು ನಮ್ಮೆಲ್ಲರ ಜೊತೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ನಮಗೆ ಇರೋ ಈ ಡೌಟ್ಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೀವಿ. ಬಹಳ ಶಾಂತಿಯಿಂದ ಆ ಮೀಟಿಂಗನ್ನು ಸ್ವಾಮೀಜಿಯವರು ಹಾಗೂ ಇತರರು ನಡೆಸಿಕೊಟ್ಟಿದ್ದಾರೆ. ಜಾಗವನ್ನು ನಿಗದಿ ಮಾಡಿದ್ದಾರೆ. ಕಮಿಷನರ್ ಆಫ್ ಪೊಲೀಸ್ ಅವರು ಆ ಜಾಗ ಕೊಂಡಸ್ಕೊಪ್ಪ ಅಂತ ಏನಿದೆ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಎಷ್ಟು ಜನ ಬರ್ಬೋದಂತ ಹೇಳಿ ನಾವು ಕೇಳುವಾಗ ಅಂದಾಜು ಒಂದು ಸಂಖ್ಯೆ ಸ್ವಾಮೀಜಿಗಳು ನಮಗೆ ಹೇಳಿದ್ದಾರೆ. ಅದಕ್ಕೆ ತಕ್ಕಂಥ ಎಲ್ಲ ವ್ಯವಸ್ಥೆ, ಕುಳಿಲಿಕ್ಕೆ ನೀರಿರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಅದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಇದೆಲ್ಲ ನಾವು ನಿನ್ನೆ ರಾತ್ರಿ ಅರ್ಧರಾತ್ರಿ ತನಕ ಎಲ್ಲ ನಾವು ಮಾಡಿದ್ದೀವಿ. ಇದೇ ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟಿಂದ ನಮ್ಮ ಪ್ರೊಹಿಬಿಟರಿ ಆರ್ಡರ್ನು ಚಾಲೆಂಜ್ ಮಾಡಿ ಒಂದು ಅರ್ಜಿ ಹಾಕಲಾಯಿತು. ಮಾನ್ಯ ಹೈಕೋರ್ಟಿಂದ ಎಲ್ಲ ಆಸ್ಪೆಕ್ಟ್ಸ್ನು ಎಕ್ಸಾಮಿನ್ ಮಾಡಿ ಒಂದು ಆದೇಶವನ್ನು ನಿನ್ನೆ ಸಂಜೆ ಹೊರಡಿಸಿದ್ದಾರೆ. ಆ ಆದೇಶದ ಮುಖ್ಯ ಅಂಶಗಳು ನಾನು ಸ್ವಲ್ಪ ಓದಿ ಹೇಳ್ತೀನಿ. ಇಂಗ್ಲಿಷಲ್ಲಿದೆ, ಕನ್ನಡದಲ್ಲಿನೂ ತಮ್ಮ ಪ್ರೇಕ್ಷಕರಿಗೋಸ್ಕರ ಇದನ್ನು ಅನುವಾದ ಮಾಡ್ತೀನಿ. ಆಪರೇಟಿವ್ ಪೋರ್ಷನ್ ಆಫ್ ದಿ and other Lingayat community leaders, followers and persons participating in the protest shall not be restrained to enter Belagavi city. ಅಂದ್ರೆ ಬೆಳಗಾವಿ ಸಿಟಿನಲ್ಲಿ ಈ ಹೋರಾಟಗಾರರು ಹಾಗೂ ಎಲ್ಲ ಮುಖಂಡರು ಬರಬಹುದು ಅಂತ ಹೇಳಿದ್ದಾರೆ. and shall not be prohibited to conduct and participate in peaceful protest in the specified designated place. ಅಂದರೆ ಇವರ ಮೇಲೆ ಯಾವುದೇ ನಿಷೇಧ ಇಲ್ಲ, ಇವರು ಬಂದು ಶಾಂತಿಯುತವಾಗಿ ಹೋರಾಟವನ್ನು ನಡೆಸಬಹುದು ಹಾಗೂ ಏನು ಆಯ್ಕೆ ಮಾಡಿದ ಸ್ಥಳ ಇದೆ ಅಲ್ಲಿ ಬಂದು ಈ ಒಂದು ಪ್ರೊಟೆಸ್ಟ್ವನ್ನು ಅವರು ನಡೆಸಬೇಕು. 3ನೇ ಪಾಯಿಂಟ್ ಅಲ್ಲಿ ಮಾನ್ಯ ಹೈಕೋರ್ಟ್ ಹೇಳುತ್ತೆ, ದ ಪೆಟಿಷನರ್, ಯಾರು ಅರ್ಜಿದಾರಿದ್ದಾರೆ ಅವರು ಸ್ಯಾಟಿಸ್ಫೈ ಆಗಿದ್ದಾರೆ. ದ ಪೆಟಿಷನರ್ ಈ ಕೇಸಲ್ಲಿ ನಿಂಗಪ್ಪ ತಿಪ್ಪಣ್ಣ ಫಿರೋಜಿ, ಪ್ರೆಸಿಡೆಂಟ್ ಆಫ್ ಅಖಿಲ ಭಾರತ ಲಿಂಗಾಯತ್ ಪಂಚಮಸಾಲಿ ಸಮಾಜ. ಈ ಪೆಟಿಷನರು ಮಾನ್ಯ ಹೈಕೋರ್ಟ್ ಎದುರುಗಡೆ ಈ ಅರ್ಜಿದಾರರು, ದ ಪೆಟಿಷನರ್ ಇಸ್ ಸ್ಯಾಟಿಸ್ಫೈಡ್ ಇಫ್ ದ ಪೆಟಿಷನರ್ ಅಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಪೀಪಲ್ ಆರ್ ಪರ್ಮಿಟೆಡ್ ಟು ಎಂಟರ್ ಬೆಳಗಾವಿ ಸಿಟಿ ಎಕ್ಸೆಪ್ಟ್ ದ ಟ್ರ್ಯಾಕ್ಟರ್. ನಾವು ಸ್ವಾಮೀಜಿಗಳಿಗೆ ಅದೇ ಬೇಡ್ಕೊಂಡಿದ್ದೀವಿ, ಟ್ರ್ಯಾಕ್ಟರ್ ಬೇಡ ಸ್ವಾಮೀಜಿ, ಯಾಕೆಂದರೆ ಟ್ರ್ಯಾಕ್ಟರಿಂದ ಹೈವೇ ಎಲ್ಲ ಬ್ಲಾಕ್ ಆಗುತ್ತೆ. ಸ್ವಾಮೀಜಿನೂ ಒಪ್ಕೊಂಡಿದ್ದಾರೆ. ಅದೇ ರೀತಿ ಹೈಕೋರ್ಟಲ್ಲಿ ಈ ಪೆಟಿಷನರು ಸ್ಯಾಟಿಸ್ಫೈ ಆಗಿದ್ದಾರೆ. ಸೊ ಪೆಟಿಷನರ್ ಹಾಗೂ ಭಾಗಿದಾರರು ಆಗಬೇಕು ವಿತೌಟ್ ಕ್ರಿಯೇಟಿಂಗ್ ಎನಿ ಲಾ ಅಂಡ್ ಆರ್ಡರ್ ಸಿಚುವೇಶನ್. ಯಾವುದೇ ಲಾ ಅಂಡ್ ಆರ್ಡರ್ಗೆ ಧಕ್ಕೆ ಆಗದಂತೆ ಈ ಒಂದು ಪ್ರೊಟೆಸ್ಟ್ ನಡೆಸಬೇಕು. ಇದು ಮಾನ್ಯ ಹೈಕೋರ್ಟ್ ಅವರು
ಈ ಆರ್ಡರ್ ಅಲ್ಲಿ ಹೇಳ್ತಾರೆ. ಇದಲ್ಲದೆ ಮುಂದಿನ ಪಾಯಿಂಟ್ ಅಲ್ಲಿ ಮಾನ್ಯ ಹೈಕೋರ್ಟ್ ಹೇಳ್ತಾರೆ, ಇಟ್ ಈಸ್ ನೀಡ್ಲೆಸ್ ಟು ಮೆನ್ಷನ್ that the respondent state ಅಂದ್ರೆ ಈಗ ಡೆಪ್ಯೂಟಿ ಕಮಿಷನರ್, ಆಫೀಸ್ ಆಫ್ ಡೆಪ್ಯೂಟಿ ಕಮಿಷನರ್ ರೆಸ್ಪಾಂಡೆಂಟ್ ನಂಬರ್ 2, ಕಮಿಷನರ್ ಆಫ್ ಪೊಲೀಸ್, ಆಫೀಸ್ ಆಫ್ ಕಮಿಷನರ್ ಆಫ್ ಪೊಲೀಸ್ ರೆಸ್ಪಾಂಡೆಂಟ್ ನಂಬರ್ 3, along with its authorities, the police commissioner of the city of Belagavi and respondent 2 and 3 ಅಂದ್ರೆ ಡೆಪ್ಯೂಟಿ ಕಮಿಷನರ್ ಹಾಗೂ ಪೊಲೀಸ್ ಕಮಿಷನರ್ shall monitor the law and order situation to avoid any untoward incident by putting necessary police force to take care of the situation. ಮಾನ್ಯ ಹೈಕೋರ್ಟ್ ಅಂದ್ರೆ ಜಿಲ್ಲಾಡಳಿತ ಪೊಲೀಸ್ ಫೋರ್ಸ್ನು ಮುಂಚಿತವಾಗಿ ಅಲ್ಲಿ ಇಟ್ಕೊಂಡು ಲಾ ಅಂಡ್ ಆರ್ಡರ್ಗೆ ಯಾವುದೇ ಧಕ್ಕೆ ಆಗದಂತೆ ಸಿಚುವೇಶನ್ನು ಬಹಳ ಸೂಕ್ಷ್ಮತೆಯಿಂದ ಮಾನಿಟರ್ ಮಾಡಬೇಕು. ಜನರಿಗೆ, ಜನಸಾಮಾನ್ಯರಿಗೆ ಹಾಗೂ ಹೋರಾಟಗಾರರಿಗೂ ಯಾವುದೇ ತೊಂದರೆ ಆಗಬಾರ್ದು, ಶಾಂತಿಯಿಂದ ಆಗಬೇಕು. ಇದಾದ ನಂತರ ಕ್ರಮಗಳು ಏನೇನಾಗಿದ್ದಾವೆ ಇವತ್ತು ಮಧ್ಯಾಹ್ನ ಅದನ್ನು ನಮ್ಮ ಪೊಲೀಸ್ ಕಮಿಷನರ್ ಅವರು ತಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಜಸ್ಟ್ ಒನ್ ಪಾಯಿಂಟ್ ಹೇಳ್ತೀನಿ. ನಾವು ಸ್ವಾಮೀಜಿಗಳ ಜೊತೆ, ನಾನು, CP ಸಾಹೇಬರು, SP ಸಾಹೇಬರು, ನಾವೆಲ್ಲರೂ ಬಹಳ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದೀವಿ. ಬೇರೆ ಬೇರೆ ಸೈಟ್ಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. CP ಅವರು ಹೇಳಿದ್ದಾರೆ, ಬೇರೆ ಬೇರೆ ಜಾಗಗಳಲ್ಲೂ ಅವರು ಆಪ್ಷನ್ಸ್ ಕೊಟ್ಟಿದ್ದಾರೆ. ಆದರೆ ಹೈಕೋರ್ಟ್ ಆರ್ಡರ್ ಅಲ್ಲಿ ಡೆಸಿಗ್ನೇಟೆಡ್ ಪ್ಲೇಸ್ ಅಂತ ಏನು ನಿಗದಿಯಾಗಿದೆ, ಆ ಚರ್ಚೆನಲ್ಲಿ ಪೆಟಿಷನರ್ ಸ್ಯಾಟಿಸ್ಫ್ಯಾಕ್ಷನ್ ತಕ್ಕಂತ ಡೆಸಿಗ್ನೇಟೆಡ್ ಪ್ಲೇಸ್ ಇದೆ. ಆ ನಿಟ್ಟಿನಲ್ಲಿ ಹೈಕೋರ್ಟ್ ಆದೇಶ ಮೀರಿ ಜಿಲ್ಲಾಡಳಿತ ಯಾವುದೇ ನಿರ್ಧಾರ ಮಾಡಲಿಕ್ಕೆ ಆಗಲ್ಲ, ಆಗಿರ್ಲಿಲ್ಲ, ಆಗಬಾರ್ದು. ಅದರಿಂದ ಕೊಂಡಸ್ಕೊಪ್ಪ ಜಾಗ ಏನಿದೆ ಅದರಲ್ಲಿ ಸುವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಮ್ಮ ಎಲ್ಲ ಅಧಿಕಾರಿಗಳು 10 ತಾಸು ನಿಂತ್ಕೊಂಡು ಮಾಡಿದ್ದಾರೆ. 700 ಮೀಟರ್ ಅಂತ ತಾವೇನು ಪ್ರಸ್ತಾಪ ಮಾಡಿದಿರಿ, ನಮ್ಮ ನಂಬಿಕೆ, ನಿನ್ನೆ ನಮ್ಮೆಲ್ಲರ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿನೂ ನಾನು ಹೇಳಿದ್ದೀನಿ, ನಮ್ಮ ವಿಪರೀತ ನಂಬಿಕೆ ಇತ್ತು ಯಾವುದೇ ಶಾಂತಿಗೆ ಭಂಗ ಆಗಲ್ಲ ಅಂತ ಹೇಳಿ. ಸ್ವಾಮೀಜಿಯವರು ಹಾಗೂ ಇತರರು, ಮುಖಂಡರು ಎಲ್ಲರೂ ನಮಗೆ ಆ ಭರವಸೆ ನೀಡಿದ್ದಾರೆ. ಆ ಭರವಸೆಯನ್ನು ಎಲ್ಲರೂ ಉಳಿಸ್ಕೊಳ್ತಾರೆ ಅಂತ ಹೇಳಿ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ನಾವೆಲ್ಲರೂ ನಂಬಿಕೆ ಇಟ್ಕೊಂಡು ನಾವು ನಂಬಿಕೆ ಇಟ್ಟಿದ ನಂತರ ಅವಕಾಶ ಮಾಡಲೇಬೇಕು, ಅವಕಾಶ ಮಾಡಿ ಕೊಡಬೇಕು. ಹಾಗೂ ನ್ಯಾಯಾಲಯದ ಆದೇಶವನ್ನು ಮೀರಿ ಹೋಗ್ಲಿಕ್ಕೆ, ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಬೇಕು, ಜಾಗ ನಿಗದಿ ಮಾಡಬೇಕು, ಪೆಟಿಷನರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಎಲ್ಲ ಪಾಯಿಂಟ್ಸ್ನ ನಾವು ಕನ್ಸಿಡರ್ ಮಾಡಿ ನೋಡಿದ ನಂತರ ನಾವು ಹೋರಾಟಗಾರರಿಗೆ ಹೋರಾಟಕ್ಕೆ ಯಾವುದೇ ತೊಂದರೆ ಆಗದಂತೆ ನಾವು ವ್ಯವಸ್ಥೆ ಮಾಡಬೇಕಾಗಿತ್ತು. ಅದನ್ನು ನಾವು ಮಾಡಿದ್ದೀವಿ. ಇದು ಏನಾಗಿದೆ, ಆ ಆದೇಶವನ್ನು ಮೀರಿ ಏನು ಸಂದರ್ಭ ಸೃಷ್ಟಿಯಾಗಿದೆ, ಅದರಿಂದ ಲೈಟ್ ಪೊಲೀಸ್ ಆಕ್ಷನ್ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಈ ಕ್ಲಾರಿಫಿಕೇಶನ್ ನಾವು ಕೊಡಬೇಕಂತ ಹೇಳಿ ನಾವೆಲ್ಲರೂ ಒಂದಾಗಿ ಜಿಲ್ಲಾಡಳಿತದಿಂದ ಈ ಮಾಧ್ಯಮ ಗೋಷ್ಠಿಯನ್ನು ನಡೆಸಿದ್ದೀವಿ. ಎಲ್ಲರಿಗೂ, ಸಾರ್ವಜನಿಕರಿಗೂ ಹಾಗೂ ತಮ್ಮ ಪ್ರೇಕ್ಷಕರಿಗೆ ಏನೇನಾಗಿದೆ, ಏನು ಸಂದರ್ಭ ಇತ್ತು,
ಅದರ ಮೇಲೆ ನಮ್ಮ ಸ್ಪಷ್ಟೀಕರಣ ಜಿಲ್ಲಾಡಳಿತದಿಂದ ಏನಿದೆ ಅಂತ ನಾವು ಹೇಳಿದೀವಿ ಅಂತ ನನಗೆ ನಂಬಿಕೆ ಇದೆ. ತಾವು ಈಗಾಗಲೇ ಹೇಳಿದ್ರಿ, ಕಳೆದ ಕೆಲವು ದಿನಗಳಿಂದ ನಾವು ಪಂಚಮಸಾಲಿ ಮೀಸಲಾತಿ ಹೋರಾಟದ ಬಗ್ಗೆ ಆರ್ಗನೈಸರ್ಸ್ ಜೊತೆ ಮಾತಾಡ್ತಾ ಇದ್ವಿ. ಜೊತೆಗೆ ಇವರ ಮನವಿಯನ್ನು ಸರ್ಕಾರಕ್ಕೂ ಕೂಡ ತಲುಪಿಸಿದ್ವಿ. ಸರ್ಕಾರ ಕೂಡ ಅವರಿಗೆ ಮನವಿ ಮಾಡ್ಕೊಂಡಿತ್ತು, ನಿಮ್ದು ಏನೇ ಹೋರಾಟ ಇದ್ರೂ ಕೂಡ ಶಾಂತಿಯುತವಾಗಿರಲಿ ಅಂತ ಹೇಳಿ. ಈಗಾಗಲೇ ಮಾನ್ಯ DC ಅವರು ಹೇಳಿದ ಹಾಗೆ ಮಾನ್ಯ ಹೈಕೋರ್ಟ್ ತುಂಬ ಕ್ಲಿಯರ್ ಆಗಿ ಈ ಒಂದು ಸಮಾವೇಶಕ್ಕೆ ಅನುಮತಿಯನ್ನು ಕೊಡಬೇಕು, ಜೊತೆಗೆ ಸಮಾವೇಶ ಕೂಡ ಶಾಂತಿಯುತವಾಗಿ ನಡಿಬೇಕು ಅಂತ ಹೇಳಿ ತುಂಬ ದ್ವಂದ್ವದ ಅವಕಾಶವಿಲ್ಲದೆ ಇರುವ ರೀತಿಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶವನ್ನು ನೀಡಿತ್ತು. ಆ ಆದೇಶಕ್ಕೆ ಪಾಲನೆಯಾಗಿ ನಮ್ಮ ಜಿಲ್ಲಾಡಳಿತ ಅವರಿಗೆ ಪರ್ಮಿಷನ್ ಕೊಟ್ಟು, ಯಾಕಂತಂದರೆ ಅವರು ತುಂಬ ಸ್ವಇಚ್ಛೆಯಿಂದ ಅಲ್ಲಿ ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಹೇಳಿಕೆ ಕೊಟ್ಟಿದ್ರು, ನಾವು ಇದನ್ನು ಪೀಸ್ಫುಲ್ಲಾಗಿ ಮಾಡ್ತೀವಿ ಅಂತ ಹೇಳಿ. ಮಾನ್ಯ ನ್ಯಾಯಾಲಯದ ಆದೇಶ ಮತ್ತು ಮಾನ್ಯ ನ್ಯಾಯಾಲಯದ ಮುಂದೆ ಇವರು ಕೊಟ್ಟಂಥ ಅಶ್ಯೂರೆನ್ಸ್ ಪೀಸ್ಫುಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೆ, ಜೊತೆಗೆ ಮಾನ್ಯ ನ್ಯಾಯಾಲಯ ನಮಗೆ ಆದೇಶ ಕೂಡ ಕೊಡ್ತು, ಇವರಿಗೆ ಅಲೋ ಮಾಡಬೇಕು ಮತ್ತು ಅವರು ಕಾನೂನು ಭಂಗ ಮಾಡದೇ ಇರೋ ರೀತಿಯಲ್ಲಿ ಕ್ರಮವನ್ನು ಕೂಡ ತಗೊಳ್ಬೇಕು ಅಂತ ಹೇಳಿ. ಹೀಗಾಗಿ ಜಿಲ್ಲಾಡಳಿತದಿಂದ ಸಮಾವೇಶಕ್ಕೆ ಏನು ಅನುಕೂಲ ಮಾಡಬೇಕು ಅದನ್ನೂ ಮಾಡಿಕೊಟ್ವಿ. ಡೆಸಿಗ್ನೇಟೆಡ್ ಪ್ಲೇಸ್ ಅಂತ ಹೇಳಿದ್ರು, ಸೊ ಡೆಸಿಗ್ನೇಟೆಡ್ ಪ್ಲೇಸ್ ಕೂಡ ಕೊಟ್ವಿ. ಸಫಿಷಿಯಂಟ್ ಫೋರ್ಸ್ ಅನ್ನ ಹಾಕೊಳ್ಳಿ ಅಂತಂದ್ರು, ಸಫಿಷಿಯಂಟ್ ಫೋರ್ಸ್ ಅನ್ನ ಕೂಡ ಹಾಕೊಂಡ್ವಿ. ಮಾನ್ಯ ನ್ಯಾಯಾಲಯದ ಆದೇಶದ ಪ್ರತಿಯನ್ನು ಕೂಡ ಅವರಿಗೆ ಕೊಟ್ವಿ. ಇನ್ಫ್ಯಾಕ್ಟ್ ನಾವು ಕೊಡೋ ಪ್ರಮೇಯ ಬರಲ್ಲ, ಯಾಕಂತಂದ್ರೆ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕೊಂಡವರೇ ಕೂಡ ಅವರು. ಆದಾಗ್ಯೂ ಕೂಡ ಮಾನ್ಯ ನ್ಯಾಯಾಲಯದ ಆದೇಶ ಪ್ರತಿಯನ್ನು ಕೂಡ ಅವರಿಗೆ ಕೊಟ್ಟು, ತಾವು ಈಗಾಗಲೇ ಒಪ್ಕೊಂಡಿದ್ದೀರಿ ಸಮಾವೇಶವನ್ನ ಶಾಂತಿಯುತವಾಗಿ ಮಾಡ್ತೀವಿ ಅಂತ ಹೇಳಿ, ಮತ್ತೆ ಮಾನ್ಯ ನ್ಯಾಯಾಲಯ ಕೂಡ ತಾವು ಶಾಂತಿಯುತವಾಗಿ ಮಾಡಬೇಕು ಅಂತ ಆದೇಶ ಮಾಡಿದೆ. ಹಾಗಾಗಿ ತಾವು ದಯವಿಟ್ಟು ಶಾಂತಿಯುತವಾಗಿ ಮಾಡಬೇಕು. ನಾವು ಮಾನ್ಯ ನ್ಯಾಯಾಲಯದ ಆದೇಶವನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ. ತಮಗೆ ಸಮಾವೇಶಕ್ಕೆ ಏನು ಬೇಕೋ ಅದನ್ನ ಅನುಕೂಲ ಮಾಡಿಕೊಟ್ಟು, ಮತ್ತೆ ಸಮಾವೇಶಕ್ಕೆ ಸೂಕ್ತವಾದ ಬಂದೋಬಸ್ತನ್ನು ಕೊಟ್ಟು, ಇಷ್ಟೆಲ್ಲ ಮಾಡಿದ ಮೇಲೆ ತಾವು ಕೂಡ ಅಲ್ಲಿದ್ರಿ, ನಾವು ಕೂಡ ಅಲ್ಲಿದ್ವಿ. ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿಕೊಟ್ಟು, ಬೆಳಗ್ಗೆ 5 ಗಂಟೆಯಿಂದಾನೆ ಎಲ್ಲೆಲ್ಲಿ ಕಡೆಯಿಂದ ಏನೇನು ಬರ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ವಿ. ಕಳೆದ ರಾತ್ರಿ 10 ಗಂಟೆಯಿಂದಾನೆ ನಮ್ಮ ಬಂದೋಬಸ್ತ್ ಶುರು ಆಗಿತ್ತು, ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಸೇರಿಸಿ. ಬೆಳಗ್ಗೆಯಿಂದ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಅವರಿಗೆ ಯಾವಾಗ ಜನರು ಜಾಸ್ತಿ ಆದರೂ ಅವರಿಗೆ ಹೆಚ್ಚಿನ ಶೌಚಾಲಯದ ವ್ಯವಸ್ಥೆನೂ ಕೂಡ, ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟು. ವಯಸ್ಸಾದವರು, ಹೆಣ್ಮಕ್ಳು, ಮಕ್ಕಳು ಎಲ್ಲರೂ ಕೂಡ ಬಂದಿದ್ರು. ಸೊ ಅವರಿಗೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಸತತವಾಗಿ ಅವರಿಗೆ ನಾವು ಕಮ್ಯುನಿಕೇಶನ್ ಅಲ್ಲಿ ಇದ್ವಿ. ಆದ್ರೆ ಅವರು ಈ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನಗಳನ್ನ ಮೀರಿ ಅವರು ಬಂದ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೂತ್ಕೊಂಡ್ರು. ಅದ್ರ ಜೊತೆಗೆ ಅಷ್ಟಾದ್ರೂ ಕೂಡ ನಾವು ಅವರ ಮನವೊಲಿಸ್ಲಿಕ್ಕೆ ತುಂಬಾ ಪ್ರಯತ್ನ ಕೂಡ ನಡೆಸ್ತಾ ಇದ್ವಿ. ಅವರು ಮನವೊಲಿಸ್ಲಿಕ್ಕೆ ಸ್ವಲ್ಪ ಸಮಯ ಆಗ್ಬೋದಂತ ಗೊತ್ತಿದ್ದು ನಾವು ನಮ್ಮ MK ಹುಬ್ಳಿಯಿಂದ ಮತ್ತೆ ನಮ್ಮ ಕಿತ್ತೂರಿಂದ ಈ ಕಡೆ ಕೊಲ್ಹಾಪುರ ಕಡೆ ರಸ್ತೆಯಲ್ಲಿ ಹತ್ತರಗಿಯಿಂದ ಮತ್ತೆ ನಿಪ್ಪಾಣಿ ಕಡೆಯಿಂದಾನೆ ಬೇರೆ ಬೇರೆ ಬದಲಿ ಮಾರ್ಗಗಳ ನಿಯೋಜನೆಯನ್ನು ನಾವು ಮುಂಚೆ ಮಾಡ್ಕೊಂಡಿದ್ವಿ, ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ವಿ. ಇದ್ರ ಜೊತೆಗೆ ಸಿಟಿ ಒಳಗಡೆ ಕೂಡ ನಮ್ಮ ಮಾರಿಹಾಳ್ ರಸ್ತೆ ಮುಖಾಂತರವಾಗಿ ಕೂಡ ಬದಲಿ ಮಾರ್ಗ ವ್ಯವಸ್ಥೆಯನ್ನ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಕಲ್ಪಿಸ್ಕೊಂಡ್ವಿ. ನಾವು ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಆಯೋಜಕರು ಬಂದ್ ಕುಂತ್ರು ಆವಾಗ ಅವರಿಗೆ ಸಫಿಷಿಯೆಂಟ್ಲಿ ವಾರ್ನ್ ಮಾಡಿದ್ವಿ, ನೀವು ಮಾಡ್ತಾ ಇರೋದು ತಪ್ಪಿದೆ, ನೀವು ದಯವಿಟ್ಟು ಇಲ್ಲಿಂದ ಏಳಲೇಬೇಕು ಅಂತ ಹೇಳಿ. ನಮ್ಮ ಹಿರಿಯ ಎಲ್ಲ ಅಧಿಕಾರಿಗಳು ಕೂಡ ಆ ಸಂದರ್ಭದಲ್ಲಿ ಅಲ್ಲಿದ್ರು, ಅವರು ಕೂಡ ಅವರಿಗೆ ತುಂಬಾ ಹೇಳಿದ್ರು.
ಯಾವಾಗ ಅದು ಆಗ್ಲಿಲ್ವೋ ನಾವು ಅವ್ರನ್ನ ಬಲವಂತವಾಗಿ ಅಲ್ಲಿಂದ ಮಾಡಬೇಕಾದ ಪ್ರಮೇಯ ಬಂದಿತ್ತು. ಅವರಿಗೆ ಅಷ್ಟಾದ್ರೂ ಕೂಡ ಮನವೊಲಿಸ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ತಾವುಗಳು ಕೂಡ ಅಲ್ಲಿದ್ರಿ, ನೋಡಿದ್ರಿ, ಹಲವಾರು ಬ್ಯಾರಿಕೇಡ್ಗಳನ್ನ ಅವರು ಮುರಿದು ಹಾಕಿದ್ರು. ತದನಂತರ ಅಚಾನಕ್ಕಾಗಿ ಕಲ್ಲು ತೂರಾಟ, ಭಾರಿ ಕಲ್ಲು ತೂರಾಟ ಮತ್ತೆ ಚಪ್ಪಲಿ ತೂರಾಟ ಶುರು ಆಯ್ತು. ನಮ್ಮ ಹತ್ರ ವಿಡಿಯೋಗಳಿದಾವೆ, ತಾವುಗಳು ಕೂಡ ಅಲ್ಲಿದ್ರಿ, ತಾವು ನೋಡ್ಬೋದು ಈ ವಿಡಿಯೋಗಳಲ್ಲಿ ಯಾವ ರೀತಿ ಅವರು ಕಾನೂನನ್ನ ಕೈಗೆತ್ತಿಕೊಂಡು ಕಾನೂನನ್ನ ಮುರಿದು, ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನ ಕಡೆಗಣನೆ ಮಾಡಿ ಈ ಕಲ್ಲು ತೂರಾಟ ನಡೆಸೋರಂತ. ಇಷ್ಟೆಲ್ಲ ಆದ್ಮೇಲೆ ನಾವು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಮತ್ತೆ ಪಬ್ಲಿಕ್ ಪ್ರಾಪರ್ಟಿ ಮತ್ತೆ ಪಬ್ಲಿಕ್ ಲೈಫ್ ಅನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮಿನಿಮಮ್ ಬಲ ಪ್ರಯೋಗ ಮಾಡಲಿಲ್ಲ ಅಂತಂದ್ರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಮಾಡ್ದಂಗೆ ಆಗ್ತಾ ಇತ್ತು. ಯಾಕಂದ್ರೆ ಅವರು ನಮಗೆ ಡೈರೆಕ್ಷನ್ ಕೊಟ್ಟಿದ್ರು, ಜಿಲ್ಲಾಡಳಿತ ಹಾಗೂ ಪೊಲೀಸ್ನವರು, ಟು ಮೇಂಟೈನ್ ಲಾ ಅಂಡ್ ಆರ್ಡರ್ ಏನು ಬೇಕೋ ಅದನ್ನ ಸಫಿಶಿಯಂಟ್ ಕ್ರಮ ತಗೊಳ್ಬೇಕು ಅಂತ ಹೇಳಿ. ಹೀಗಾಗಿ ನಾವು ಕಳೆದ 2 ದಿವಸ ಅಲ್ಲ, ಕಳೆದ 1 ವಾರದಿಂದ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಕೂಡ, ನಾವು ಎಷ್ಟೇ ಪ್ರಯತ್ನ ಮಾಡಿ ಅವರ ಮನವೊಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರು ನಮ್ಮ ಪೀಸ್ಫುಲ್ ಪ್ರೊಟೆಸ್ಟ್ಗೆ ನಾವು ಕೊಟ್ಟಿರ್ತಕ್ಕಂಥ ಅನುಮತಿಯನ್ನ ಅವರು ಒಪ್ಪಿಕೊಂಡು ಇಲ್ಲಿ ಪೀಸ್ಫುಲ್ ಆಗಿ ಮಾಡಿದೀನಿ ಅಂತ ಹೇಳಿದ್ರು ಕೂಡ ಇದ್ರೂ ಕೂಡ ಅದನ್ನ ಮೀರಿ ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ನಾವು ಇವತ್ತಿನ ದಿವಸ ದುರದೃಷ್ಟಕರ ಪರಿಸ್ಥಿತಿಯಲ್ಲಿ ಈ ಒಂದು ಬಲ ಪ್ರಯೋಗ, ಮಿನಿಮಮ್ ಬಲ ಪ್ರಯೋಗ, ಈಗಾಗಲೇ ನಮ್ಮ ಮಾನ್ಯ ಕಮಿಷನರ್ ಹೇಳಿದ ಹಾಗೆ ನಮ್ಮ ಪೊಲೀಸರು 14 ಜನ ಗಾಯಗೊಂಡಿದ್ದಾರೆ. ಲಾಠಿ ಇದ್ದವರು ನಮಗೆ ಕಾನೂನು ಮಾನ್ಯ ನ್ಯಾಯಾಲಯದ ಆದೇಶ ಇದ್ರು ಕೂಡ ನಮ್ಮವರೇ 14 ಜನ ಗಾಯಗೊಂಡಿದ್ದಾರೆ. ಪ್ರೊಟೆಸ್ಟರ್ಸ್ ಈ ಸಮಾವೇಶಕ್ಕೆ ಬಂದಂತಕ್ಕಂಥವ್ರು ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 4 ಜನ ಆಸ್ಪತ್ರೆಯಲ್ಲಿ, 10 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಈಗಾಗಲೇ ಮಾನ್ಯ ಕಮಿಷನರ್ ಅವರು ಮತ್ತೆ ಮಾನ್ಯ DC ಅವರು ಅಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಯಾರು ಗಾಯಗೊಂಡಿದ್ದಾರೋ ಅವರಿಗೆ ಜಿಲ್ಲಾಡಳಿತ ವತಿಯಿಂದ ಉಚಿತ ಚಿಕಿತ್ಸೆಯನ್ನ ಆಲ್ರೆಡಿ ನೀಡಲಾಗ್ತಾ ಇದೆ. ಮತ್ತೆ ಈಗಾಗಲೇ ಅವರು ಡಾಕ್ಟರ್ಗಳಿಗೆ ಕೂಡ ಮಾತಾಡ್ಕೊಂಡಿದ್ದಾರೆ, ಅವರಿಗೆ ಯಾರಿಗೂ ಕೂಡ ಗಂಭೀರ ಸ್ವರೂಪದ ಗಾಯಗಳು ಆಗಿಲ್ಲ ಅಂತ ಹೇಳಿ. ಬದಲಾಗಿ ನಮ್ಮ ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಫ್ರಾಕ್ಚರ್ ಆಗಿದೆ, ಇನ್ನೊಬ್ಬ ಪೊಲೀಸ್ ಸಿಬ್ಬಂದಿಯ ಹೆಲ್ಮೆಟ್ ಒಡೆದು ಚೂರಾಗಿ ಮತ್ತೆ ಅವರ ತಲೆಗೆ ಕಲ್ಲು ಬಿದ್ದು ತಲೆಗೆ ಗಾಯ ಆಗಿದೆ. ಹಾಗಾಗಿ ಅವ್ರಿಗೆ ಈಗ CT ಸ್ಕ್ಯಾನ್ಗೆ ಕಳಿಸ್ತಾ ಇದ್ದೀವಿ. ಮತ್ತಿಷ್ಟು ಸಿಬ್ಬಂದಿಗಳಿಗೆ ಹೊರ ಗಾಯಗಳಾಗಿದ್ದಾವೆ. ಮತ್ತೆ ಹಿರಿಯ ಅಧಿಕಾರಿಗಳಿಗೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಗಾಯಗಳು ಆಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಕಂಡು ಬಂದಿರತಕ್ಕಂಥ ಅಂಶ. ನಾವು ಈ ಸಂದರ್ಭದಲ್ಲಿ ನಿಯೋಜಿತ ಕೃತ್ಯ ಮೊದಲು ನಾವು ಕಮ್ಯುನಿಕೇಶನ್ ಮಾಡ್ತಾ ಇದ್ವಿ. ನಾವು ಕೇಳಿದ್ವಿ, ಆ ಕಡೆಯಿಂದ ನಾವು ಕೇಳಿದ್ವಿ, ನೀವು ನಮಗೆ ಸಜೆಷನ್ ಕೊಡಿ, ಯಾರ ಮಿನಿಸ್ಟರ್ ನಾವು ಈ ಕಡೆ ಮಾಡ್ತೀವಿ. ಅವರು ನಮಗೆ ಹೆಸರು ಕೊಟ್ಟಿದ್ದಾರೆ, ಮತ್ತೆ ಅವರ ಕೇಳ್ಕೊಂಡ್ರೆ ನಾವು ಮಿನಿಸ್ಟರ್ ಸರ್. ಈಗ ಕೋರ್ಟ್ ಆದೇಶ ಮಾಡಿದ್ದು ನಿನ್ನೆ, ಆದ್ರೆ ನವೆಂಬರ್ 20ರಿಂದ ನೀವು ಪೊಲೀಸ್ ಇಲಾಖೆ ನಮ್ಮ ಒತ್ತಡ ಹಾಕ್ತಿದೆ, ಪ್ರತಿಭಟನೆ ಮಾಡುವಂತ ಆರೋಪ ಮಾಡಿದ್ದಾರೆ. ಇದರಲ್ಲಿ ಮೊದಲಿಂದ ಹೊರಗೆ ಬಂದ ಬಗ್ಗೆ ನಮ್ಮ ಹತ್ರ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಪ್ರಾಬ್ಲಮ್ ಏನಿದೆ, ಪ್ರಾಕ್ಟೀಸ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಈ ಗದಗ ಜಿಲ್ಲೆಯಲ್ಲಿ ಈಗ ಸ್ವಲ್ಪ ಜಾಸ್ತಿ ಆಗ್ತದೆ. ಅಧಿವೇಶ ಟೈಮ್ನಲ್ಲಿ ಬೇರೆ ಕಡೆಯಿಂದ ಹೊರಗಡೆಯಿಂದ ಸಾಕಷ್ಟು ವೆಹಿಕಲ್ಸ್ ಮಾಡಿದೆ. ಈಗ ಬರೀ ಅಧಿವೇಶ ಸಲುವಾಗಿ ನಮ್ಮ ಪ್ರಕಾರ ಬಹುಶಃ 42,000 ಎಕ್ಸ್ಟ್ರಾ ವೆಹಿಕಲ್ಸ್ ಮಾಡಿದೆ. ಈಗ ನಿಮಗೆ ಸಾಕಷ್ಟು ಜಾಮ್ ಆಗ್ತಾ ಇದೆ. ಮತ್ತೆ ಆ ಪ್ಲಾನ್ ಪ್ರಕಾರ
ಅಂದಾಜು 500 to 600 tractors our city ಅವರಿಗೆ ಯಾವ ಆ ಸಮಯದಲ್ಲಿ ನಿಮಗೆ ಗೊತ್ತಿದೆ ಅದಕ್ಕೆ ನಾವು ಒಂದರ ಆಕ್ಷನ್ ಅಧಿವೇಶನ ಇದು ಪ್ರಿಪರೇಷನ್ ನಿಮಗೆ 30 to 45 ಡೇಸ್ ಗಿಂತ ಜಾಸ್ತಿ ಪ್ರಿಪರೇಷನ್ ನಡೀತಾ ಇದೆ. ಸರಿಯಾಗಿ ಅಧಿವೇಶನ ನಡೆಸಬೇಕಾಗುತ್ತೆ. ಈ ಒಂದು ತಾವು ಕೇಳಿದ್ವಿ ಪ್ರಶ್ನೆ, ಅದರಲ್ಲಿ ಟ್ರ್ಯಾಕ್ಟರ್ ತಂದುಬಿಟ್ಟು ಹೈವೇಗೆ ಹಾಕ್ತೀನಿ ಅಂತ ಸೆಂಟೆನ್ಸ್ ನಲ್ಲಿ ಗೊತ್ತಾಗುತ್ತೆ. ಅದು ಪ್ರಿವೆಂಟಿವ್ ಆಕ್ಷನ್ ಮಾಡಬಾರ್ದು. ಅಧಿವೇಶನ ಸರಿಯಾಗಿ ನಡೆಸಬೇಕು, ಲಾ ಅಂಡ್ ಆರ್ಡರ್ ಕೂಡ ಮೇಂಟೈನ್ ಮಾಡಬೇಕು. ಆ ಹಿಂದಿನಲ್ಲಿ ಅಷ್ಟೇ ಪ್ರಿಪರೇಷನ್ ಮಾಡಿಲ್ಲ, ಯಾರಿಗೂ ಸ್ಟಾಪ್ ಮಾಡಿಲ್ಲ. ನೋಡಿ, ಎಲ್ಲರಿಗೆ ಏನ್ ತೀರ್ಮಾನ ಆಯ್ತು ಕೊನೆಗಾಗಿ, ಎಲ್ಲರೂ ಬರಲಿ, ಪೀಸ್ಫುಲಿ ಪ್ರೊಟೆಸ್ಟ್ ಮಾಡಲಿ. ನಮ್ಮ ಕಡೆಯಿಂದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಯಾವ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಕೊಡಬೇಕು. ಶಾಂತಿಯುತ ಹೋರಾಟ ನಡ್ತಾ ಇತ್ತು ಒಂದು ವೇಳೆ, ಒಂದುವರೆಗೆ ಒಂದು ಟೈಮ್ ಅವ್ರು ನೋಡಿದ್ರಿ ಇಲ್ಲ, ಅವರು ಕೆಳಗಡೆ ರೀಚ್ ಆದ ಕೂಡಲೇ ಆ ಹೋರಾಟ ಟ್ರೆಂಡ್ ಸ್ವಲ್ಪ ಚೇಂಜ್ ಆಯ್ತು. ಆ ನಂತರ ನಮ್ದು ವಿಡಿಯೋ ಇದೆ, ನಮ್ಗಿಂತ ಜಾಸ್ತಿ ತಮ್ಮೆಲ್ಲರಿಗೂ ಇದೆ, ತಾವೆಲ್ಲ ಅವಾಗ ನೋಡಿದಿರಿ. ಮತ್ತೆ ಒಂದು ನಿಮಿಷ ಆಯ್ತು, ಕ್ಲಿಯರ್ ಮಾಡ್ತೀನಿ. ಪೂರ್ತಿ ಹೇಳಿಲ್ಲ ಅಂದ್ರೆ ಪೂರ್ತಿ ವಿಷಯ ಗೊತ್ತಾಗಲ್ಲ. ಈಗ ತಾವು SP ಅವ್ರ ಕಡೆಯಿಂದ ಕೇಳಿದಿರಿ, ಕಮಿಷನ್ ಕಡೆ ಕೇಳಿದಿರಿ. ಈಗ ನಾವು ಅವರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ದೇ ಜಾಸ್ತಿ ಜನ ಹಿಂಗೆ ಇಂಜೂರ್ ಆಗ್ತಾರೆ. ಮತ್ತೆ ಇಂಜುರಿ ಕೂಡ ಸ್ವಲ್ಪ ಶೋಲ್ಡರ್ ಡಿಸ್ಲೊಕೇಶನ್ ಇದೆ, ರಿಸ್ಟ್ ಫ್ರಾಕ್ಚರ್ ಇದೆ, ಹೆಡ್ ಇಂಜುರಿ ಇದೆ, ಇನ್ಕ್ಲೂಡಿಂಗ್ SP ಆಫ್ ಲೆವೆಲ್ ಆಫೀಸರ್ ಕೂಡ ಒಂದು ಇಂಜುರಿ ಇದೆ. ನಾವೆಲ್ಲ ಫೇಸ್ ಮಾಡಿದ್ದೀವಿ. ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಅಲ್ವಾ, ಇನ್ವೆಸ್ಟಿಗೇಷನ್ ಆಗಿ ಲಾಠಿ ಚಾರ್ಜ್ ಮಾಡಿದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಂತ ಡಿಮ್ಯಾಂಡ್ ಮಾಡಿ. ಒಂದು ನಿಮಿಷ, ಇದರಲ್ಲಿ ಕೂಡ ಮತ್ತೆ ಇನ್ನೊಂದು ಪಾಯಿಂಟ್ ನಾನು ತಮ್ಮ ಗಮನ ತರಬೇಕು. ಹೈಕೋರ್ಟ್ ಆರ್ಡರ್ ಪ್ರಕಾರ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಟ್ರ್ಯಾಕ್ಟರ್ಸ್ ಶುಡ್ ನಾಟ್ ಬಿ ಬ್ರಾಡ್. ಆದ್ರೆ ನಾವು ಬೆಳಿಗ್ಗೆ ಬಾಗವಾಡಿ ಚೆಕ್ ಪೋಸ್ಟ್ ಅಲ್ಲಿ ಪೀಪಲ್ ಟ್ರ್ಯಾಕ್ಟರ್ಸ್ ಅವರು ತಗೊಂಡ್ ಬಂದಿದ್ದಾರೆ, ವಿಚ್ ಇಸ್ ಅ ಕ್ಲಿಯರ್ ವೈಲೇಷನ್ ಆಫ್ ದ ಹೈಕೋರ್ಟ್ ಆರ್ಡರ್. ಅಲ್ಲಿ ಪೀಪಲ್ ಟ್ರ್ಯಾಕ್ಟರ್ಸ್ ಅವರು ತಂದು ಸ್ಟಾಪ್ ದೆಮ್. ಆದ್ರೂ ನಾವು ಅಷ್ಟು ಆಕ್ಷನ್ ನಾವು ತಗೊಂಡಿದ್ದಲ್ಲ, ಆಯ್ತು ನಾವು ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಆಯ್ತು ವಾಪಸ್ ಹೋಗಿ ಅಂತ. ವಿದಿನ್ ಅರೆಸ್ಟ್ ದೆಮ್, ಯಾವ್ದು ಆಕ್ಷನ್ ತಗೊಂಡಿದ್ದಲ್ಲ. ಆಯ್ತು, ನಿಮ್ಮ ಪ್ರೊಟೆಸ್ಟ್ ಅದು ಸಕ್ಸಸ್ ಆಗ್ಲಿ, ಮತ್ತೆ ನಿಮ್ಮ ಪ್ರೊಟೆಸ್ಟ್ ಶಾಂತಿ ರೀತಿಯಿಂದ ಆಗ್ಬೇಕು ಅಂತ ನಾವು ಅವಾಗ ವಾಪಸ್ ಕಳಿಸ್ತೀವಿ. ಮತ್ತೆ ಈ ಲಾಠಿ ಚಾರ್ಜ್ ಬಗ್ಗೆ ಈಗ ಮಾಜಿ ಸಾಹೇಬ್ ಅವರು ಹೇಳಿದ್ರೆ ಅವನಿ ಮಸಲಾ ಬಗ್ಗೆ ಈ ಅಲ್ಲದೆ ನಾನು ಇನ್ನೊಂದು ನಾನು ಹೇಳಬೇಕು, 7 KSRTC ಬಸ್ಸಸ್ ಡ್ಯಾಮೇಜ್ ಆಗಿದೆ, 2 ಸ್ಕಾರ್ಪಿಯೋ ವೆಹಿಕಲ್, ನಮ್ಮ ಪೊಲೀಸ್ ವೆಹಿಕಲ್ 2 ಡ್ಯಾಮೇಜ್ ಆಗಿದೆ, ಮತ್ತು 1 ಪೊಲೀಸ್ ಬರೋ ವೆಹಿಕಲ್ ಅದು ಕೂಡ ಡ್ಯಾಮೇಜ್ ಆಗಿದೆ. ಟೋಟಲ್ 7 KSRTC ಬಸ್ಸಸ್, 2 ಸ್ಕಾರ್ಪಿಯೋ ಪೊಲೀಸ್ ವೆಹಿಕಲ್ಸ್ ಮತ್ತೆ 1 ಬೊಲೆರೋ ಪೊಲೀಸ್ ವೆಹಿಕಲ್ ಡ್ಯಾಮೇಜ್ ಆಗಿದೆ. ಸರ್, ಈಗ ನಿಮ್ಗೆ ಅವರೇ ಚೂಸ್ ಮಾಡಿದ್ದು ಲೊಕೇಶನ್ ಅವ್ರ ಇಷ್ಟ ಪ್ರಕಾರ, ಅವರ ಚಾಯ್ಸ್ ಪ್ರಕಾರ ಒಂದು ಕಾಂಬಿನೇಷನ್ ಪ್ರಕಾರ ಅವರಿಗೆ ಕೊಟ್ಟಾಗಿದೆ. ಅವರು ಏನೇನು ಎಕ್ಸೆಪ್ಟ್ ಮಾಡಿದ್ದಾರೆ ಆ ಎಕ್ಸೆಪ್ಟೆನ್ಸ್ ಮೇಲೆ ಅವರೆಲ್ಲರಿಗೂ ಗೊತ್ತಿದೆ. ಒಂದು ಫನೆಲ್ ತರ 15 feet ರೋಡ್ ಇದೆ, ಒಂದು ವೆಹಿಕಲ್ ಹೋದ್ರೆ ಇನ್ನೊಂದು ವೆಹಿಕಲ್ ಬರ್ಲಿಕ್ಕೆ ಬಹಳ ಕಷ್ಟ. ಅಷ್ಟು ಜಾಗ ಈಗ ತದನಂತರ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಅಂತ ಹೊರಗೆ ಬರುವಾಗ ಅವರು ಮುಂಚಿಗೆ ಅಂತ ಬಂದಾಗ ಅಲ್ಲೇ ತಡೆ ಹಿಡಿತಾರೆ, ನೆಕ್ಸ್ಟ್ ರೋಡಿಗೆ ಬರ್ತಿರಲಿಲ್ಲ. ಇದೇ ರೈತರು ಕೂಡ ಇದೇ ರೀತಿ ಬಿಟ್ಟಾಗ ಅವಾಗ ಹೈವೇ ಬಂದ್ ಆಗಿತ್ತು. ಅದಾದ್ಮೇಲೆ ಥರ್ಡ್ ಟೈಮ್ ಈ ರೀತಿ ಆಗ್ತದೆ. ಅವ್ರಿಗೆ
ಮೇಲೆಲ್ಲ ತಲೆ ಹಿಡಿದಿಲ್ಲ, ಕೆಳಗೆ ಬರ್ತಿರ್ಲಿಲ್ಲ. ಅಲ್ಲೇನು ಬ್ಲಾಕ್ ಮಾಡಿ ಇದರಲ್ಲಿ ಮಾಡಿದ್ರು. ಒಂದು So, ಈ ಸಣ್ಣ ಕ್ಲಾರಿಫಿಕೇಶನ್ ಇಫ್ ಐ ಮೇ ಜಸ್ಟ್ ಪ್ರಿವೆಂಟಿವ್ ಅರೆಸ್ಟ್ ಇದು ಎಲ್ಲ ಮೇಲೆ ಎಫ್ಐಆರ್ ಆಗ್ತಾ ಇದೆ ಸರ್. ಆಗ್ತೀನಿ. ಯಾಕಂದ್ರೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇದೆ. ಸೊ ಮೊನ್ನೆ ನಮ್ಮ ಡಿ ಸಿ ಸಾಹೇಬ್ ಹೇಳಂಗ ನಾವು ಮೀಟಿಂಗ್ ಮಾಡಿದ್ವಿ, ಅದರಲ್ಲಿ ಚರ್ಚೆ ಮಾಡಿದ್ವಿ. ಸ್ಟಾರ್ಟಿಂಗ್ ನಾನು ಅವ್ರಿಗೆ ಒಂದು ಸಜೆಷನ್ ನಾನು ಕೊಟ್ಟಿದ್ದೀನಿ, ನೀವು ನಿಮ್ಮ ಪ್ರೊಟೆಸ್ಟ್ ದಯವಿಟ್ಟು ನೀವು ಈ ರಾಘವೇಂದ್ರ ಬಡಾವಣೆಯಲ್ಲಿ ನೀವು ಮಾಡಿ, ಯಾಕಂದರೆ ಅದರಲ್ಲಿ ಸಾಕಷ್ಟು ಸ್ಪೇಸ್ ಇದೆ, ಜಾಗ ದೊಡ್ಡ ಇದೆ, ಮತ್ತು ನೀವು ಬಹಳ ಜಾಸ್ತಿ ಜನ ಆ ದಿವಸಕ್ಕೆ ನೀವು ಇನ್ವೈಟ್ ಮಾಡಿದ್ರಿ, ಬಹಳ ಜನ ನಿಮ್ಮ ಜೊತೆಗೆ ಸೇರ್ತಾರೆ ಅಂತ. ಅದಕ್ಕೆ ರಾಘವೇಂದ್ರ ಬಡಾವಣೆಯಲ್ಲಿ ನೀವು ಪ್ರೊಟೆಸ್ಟ್ ಮಾಡಿ ಅಂತ ನಾನು ಅಡ್ವೈಸ್ ನಾನು ಕೊಟ್ಟಿದ್ದೀನಿ. ಆದರೆ ಅವರು ನನ್ನ ಹತ್ರ ಬಂದು ಅವರು ರಿಕ್ವೆಸ್ಟ್ ಮಾಡಿದರೆ, ಇಲ್ಲ ಸರ್ ಅದು ಬಹಳ ದೂರ ಇದೆ, ಅದಕ್ಕೆ ನಾವು ಕೊನಸ್ಕೊಪ್ಪದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ನಾನು ಅವರ ನಾನು ಬೆಲೆ ಕೊಟ್ಟು ನಾನು ಅವ್ರಿಗೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಕೊನಸ್ಕೊಪ್ಪದಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ. ಮತ್ತು ಇನ್ನೊಂದು ಆ ಜಾಗದಲ್ಲಿ ಕೂಡ ಒಂದು ಪೆವಿಲಿಯನ್ ಕಟ್ಸ್ಲಿಕ್ಕೆ ಕೂಡ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಆ ದಿವಸ. ಮತ್ತೆ ಸೇಮ್ ನಮ್ಮ ಡಿ ಸಿ ಸಾಹೇಬ್ ಹೇಳಂಗ ಇದು ಎಲ್ಲ ವ್ಯವಸ್ಥೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಾವೆಲ್ಲ ಮಾಡಿದ್ವಿ. ನೀವು ಒಳ್ಳೆ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ, ಶಾಂತಿ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ, ನಮ್ಮ ಕಡೆಯಿಂದ ನಿಮಗೆ ಏನು ವ್ಯವಸ್ಥೆ ಬೇಕು ಅಂತ ನಾವು ಎಲ್ಲ ಮಾಡಿದ್ವಿ. ನಿನ್ನೆ ರಾತ್ರಿ ಕೂಡ ನನ್ನ ಆಫೀಸಲ್ಲಿ ಒಂದು ಮೀಟಿಂಗ್ ನಾನು ಮಾಡಿದ್ದೀನಿ ಅವರ ಲೀಡರ್ಸ್ ಜೊತೆಗೆ. ಆ ಮೀಟಿಂಗ್ದಲ್ಲಿ ಕೂಡ ಅವರು ಮತ್ತೆ ನನ್ನ ಜೊತೆಗೆ ಡಿಸ್ಕಸ್ ಮಾಡಿದ್ವಿ. ಇದು ಹೈಕೋರ್ಟ್ ಆರ್ಡರ್ ಅವ್ರಿಗೆ ನಾನು ತೋರಿಸಿದ್ದೀನಿ, ಅವರು ಕೂಡ ನನ್ನ ಮುಂದೆ ಅವರು ಒಪ್ಪಿದ್ದಾರೆ, ಹೌದು ವಿ ವಿಲ್ ಆಲ್ ಪ್ರೊಟೆಸ್ಟ್ ಪೀಸ್ಫುಲಿ, ನಾವು ಯಾವುದು ಗಲಾಟೆಯನ್ನು ಮಾಡಲ್ಲ ಅಂತ. ಸೊ ಇದು ಎಲ್ಲ ಪ್ರಾಮಿಸಸ್ ಮತ್ತು ಇದು ಎಲ್ಲ ಡಿಸ್ಕಷನ್ ಮೇಲೆ ಸೊ ಇವತ್ತು ಬೆಳಗ್ಗೆ ಕೂಡ ಸ್ಟಾರ್ಟಿಂಗ್ದಲ್ಲಿ ಎಲ್ಲ ಪೀಸ್ಫುಲ್ ಇದೆ, ಎಲ್ಲ ಕರೆಕ್ಟ್ ಇದೆ. ಮತ್ತೆ ಇವತ್ತು ಬೆಳಗ್ಗೆ ಕೂಡ ಇನ್ನೊಂದು ಡಿಸ್ಕಷನ್ ನಾವು ಏನು ಮಾಡಿದ್ವಿ, ಅವ್ರ ಕಡೆಯಿಂದ ಸಮ್ 10 ಲೀಡರ್ಸ್ ನಾವು SBS ಒಳಗಡೆ ಬರಲಿಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ. ಅಲ್ಲಿ ಬಂದು ಮತ್ತೆ ಈ ಕಿತ್ತೂರಲ್ಲಿ ಚೆನ್ನಮ್ಮ ಸ್ಟ್ಯಾಚ್ಯೂ ಮೇಲೆ ಒಂದು ಗಾರ್ಲನ್ ಹಾಕ್ತಾರೆ ಅಂತ. ಸೊ ಅದು ಅವರ ವೇದಿಕೆ ಮತ್ತು ಏನು ಕೇಳಿದರೆ ಅದು ಕೂಡ ನಾವು ಪರ್ಮಿಷನ್ ಕೊಟ್ಟಿದ್ವಿ. ಆದರೆ ಮಧ್ಯಾಹ್ನ ಟೈಮ್ದಲ್ಲಿ ಏನಾಗಿದೆ, ಬಂದಾಗ ಬರೀ ಈ 10 ಜನ ಲೀಡರ್ಸ್ ಅವರು ಬರಲಿಲ್ಲ, 10,000 ಜನ ಅವರು ಬಂದಿದ್ದಾರೆ. 10,000 ಜನ ನಾವು ಆಲ್ರೆಡಿ ಪರ್ಮಿಷನ್ ನಾವು ಕೊಟ್ಟಿದ್ರೆ ಅದು ಮತ್ತೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಆಗೇ ಆಗುತ್ತೆ. ಮತ್ತು ನಮಗೆ ಹೈಕೋರ್ಟ್ ಆರ್ಡರ್ ಪ್ರಕಾರ ನಮಗೆ ಜವಾಬ್ದಾರಿ ಕೊಟ್ಟಿದ್ರೆ ಟು ಮೇಂಟೈನ್ ದ ಲಾ ಅಂಡ್ ಆರ್ಡರ್ ಸಿಚುವೇಶನ್. ಸೊ ಅದಕ್ಕೆ ನಾವು ಅವರು ಬಂದಾಗ ಫಸ್ಟ್ ನಾವು ಅವ್ರಿಗೆ ನಾವು ಸ್ಟಾಪ್ ಮಾಡಿದ್ವಿ. ನಾವು ಹೇಳಿದ್ವಿ, ದಯವಿಟ್ಟು ನೀವು ಈ ಕಡೆ ಬರಬೇಡ, ಎಲ್ಲರೂ ನೀವು ಈ ಕಡೆ ನೀವು ಬರಬೇಡ ಅಂತ, ನೀವು ಇಲ್ಲಿ ವೇಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಹೈವೇ ಮೇಲೆ ನೀವು ಬರಬೇಡ, ಅದು ಕೂಡ ಇಲಿಗಲ್ ಇದೆ, ನಿಮಗೆ ಗೊತ್ತಿರಬಹುದು. ಯು ಕ್ಯಾನಟ್ ಬ್ಲಾಕ್ ದ ಹೈವೇ, ಯಾಕಂದರೆ ಅದು ಆರ್ಡರ್ ಕೂಡ ಇದೆ, ಮತ್ತು ಇಟ್ ಅಫೆಕ್ಟ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಅವ್ರಿಗೆ ನಾವು ಹಾಗೆ ರಿಕ್ವೆಸ್ಟ್ ಮಾಡಿದ್ವಿ. ಸೊ ಸ್ಟಾರ್ಟಿಂಗ್ ಕೂಡ ಅವರು ಕೇಳ್ತಾ ಇಲ್ಲ, ದಿ ಸ್ಟಾರ್ಟ್ ಪುಷಿಂಗ್ ದ ಬ್ಯಾರಿಕೇಡ್ಸ್. ಮತ್ತು ಆವಾಗ ಕೂಡ ಒಬ್ಬರು ನಮ್ಮ ಕಾನ್ಸ್ಟೇಬಲ್ ಇಂಜರ್ಡ್ ಆಗಿದ್ದಾರೆ, ಅವರ ಕಲ್ಲು ಮೇಲೆ ಸ್ವಲ್ಪ ಇಂಜರಿ ಆಗಿದೆ. ನಾವು ಮತ್ತೆ ಸ್ಟಾರ್ಟಿಂಗ್ ನಾವು ಬರೀ ಸ್ಟಾಪ್ ಮಾಡಿದ್ವಿ, ನಾವು ಬ್ಯಾರಿಕೇಡ್ಸ್ ಯೂಸ್ ಮಾಡಿ, ಶೀಲ್ಡ್ಸ್ ಯೂಸ್ ಮಾಡಿ ಅವ್ರಿಗೆ ನಾವು ಸ್ಟಾಪ್ ಮಾಡ್ತಾ ಇದ್ವಿ, ಮುಂದೆ ನೀವು ದಯವಿಟ್ಟು ನೀವು ಹೋಗಬೇಡ, ನೀವು ಇಲ್ಲಿ ವೇಟ್ ಮಾಡಿ ಅಂತ. ಬಟ್ ಆಫ್ಟರ್ ವೈಲ್ ಇದು ಕಲ್ಲು ತೋಟ ಅದು ಶುರು ಆಗಿದೆ. ನನ್ನ ಸ್ಟಾಫ್ ಮೇಲೆ ಸ್ವಲ್ಪ ಇಂಜರಿ ಆಗಿದೆ. ಈಗ ಸದ್ಯಕ್ಕೆ 14 ಪೊಲೀಸ್ ಪರ್ಸನಲ್ ಈಗ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆಗಿದೆ.
ಅವ್ರ ಮೇಲೆ ಇಂಜರಿ ಆಗಿದೆ. ಅದೇ ನಂತರ ನಾವು ಕೂಡ ಸ್ವಲ್ಪ ಲೈಟ್ ಪೊಲೀಸ್ ಫೋರ್ಸ್ ನಾವು ಯೂಸ್ ಮಾಡಿದ್ವಿ, ಸ್ವಲ್ಪ ಲೈಟ್ ಲಾಠಿ ಚಾರ್ಜ್ ಯೂಸ್ ಮಾಡಿದ್ವಿ. ಅದು ಹೈವೇ ನಾವು ಕ್ಲಿಯರ್ ಮಾಡಿದ್ವಿ. ಮತ್ತೆ ಕೆಲವರು ಪ್ರೊಟೆಸ್ಟರ್ಸ್ ನಾವು ಪ್ರಿವೆಂಟಿವ್ ಕಸ್ಟಡಿ ತಗೊಂಡು ಮತ್ತೆ ಕ್ಲಿಯರ್ ದ ಹೈವೇ ಬಿಕಾಸ್ ದಿಸ್ ಇಸ್ ದ ಆರ್ಡರ್ ವಿಚ್ ಹಸ್ ಬೀನ್ ಗಿವನ್ ಟು ಅಸ್ ಫ್ರಮ್ ದ ಕೋರ್ಟ್ ಅಸ್ ವೆಲ್. ಈಗ ಕೇಸ್ ಈಗ ಬಗವಣಿ ಪೊಲೀಸ್ ಸ್ಟೇಷನ್ ದಲ್ಲಿ ಅದು ಕೇಸ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಸೊ ಸದ್ಯಕ್ಕೆ ಈಗ ಯಾರ್ಯಾರು ಇದರಂತೆ ಅದರಲ್ಲಿ ನಮ್ಗೆ ಹೆಸರು ಗೊತ್ತಿಲ್ಲ. ನಾವು ತಗೊಂಡು ಮತ್ತೆ ಆಮೇಲೆ ನಾವು ಐಡೆಂಟಿಫೈ ಮಾಡ್ತೀವಿ. ಈಗ ಆಕ್ಚುಲಿ ಸದ್ಯಕ್ಕೆ ನಮ್ಮವರು 14 ಮೆಂಬರ್ಸ್ ಇಂಜರ್ ಆಗಿಲ್ಲ. ಇಲ್ಲ ನಮ್ಮ ವರ್ಷದಲ್ಲಿ ಹೌ ಮೆನಿ ಪೀಪಲ್ ಪ್ರೊಟೆಸ್ಟರ್ಸ್? ಪ್ರಿವೆಂಟಿವ್ ನಾವು ಐ ಥಿಂಕ್ ಅರೌಂಡ್ ಸಮ್ 70 to 80 ನಾವು ಪ್ರಿವೆಂಟಿವ್ ಕಸ್ಟಡಿ ನಾವು ತಗೊಂಡಿದ್ದೀವಿ. ಸರ್ ಯಾಕೆ ಮೊದಲೇ ಗೊತ್ತಿರಲಿಲ್ಲ ಸರ್? ಈಗ ಇಲ್ಲ, ನಮ್ಮ ಹತ್ರ ಸಫಿಷಿಯಂಟ್ ಫೋರ್ಸ್ ಇದ್ದಾರೆ ಮತ್ತೆ ಬ್ಯಾರಿಕೇಡ್ಸ್ ಕೂಡ ನಾವು ಎಲ್ಲ ಹಾಕಿದ್ದೀವಿ. ಅಂದ್ರೆ ನಮ್ಮ ಮನಸ್ಸಲ್ಲಿ ಏನಿದೆ ಯಾವುದು ಗಲಾಟೆ ಆಗ್ಬಾರ್ದು ಅಂತ ಅದಕ್ಕೆ ಸ್ಟಾರ್ಟಿಂಗ್ ದಲ್ಲಿ ನಾವು ಸುಮ್ಮನೆ ನಾವು ಅಷ್ಟು ನಾವು ಫೋರ್ಸ್ ಯೂಸ್ ಮಾಡಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವರಿಗೆ ದಯವಿಟ್ಟು ಈ ತರ ಮಾಡಬೇಡ ಅಂತ. ಸೊ ವೆನ್ ಇಟ್ ಬಿಕಮ್ಸ್ ಇಂಪಾಸಿಬಲ್ ಆವಾಗ ನಾವು ಸ್ವಲ್ಪ ಲೈಟ್ ಫೋರ್ಸ್ ಯೂಸ್ ಮಾಡಿದ್ವಿ. ಈಗ ಪ್ರತಿಭಟನೆ ರ್ಯಾಲಿ ಕೆಳಗಡೆ ಬರ್ತಾ ಇತ್ತು, ಒಂದು ಜನ ಬೈಪಾಸ್ ರೋಡ್ ಹೋಗ್ತಾ ಇದ್ರು ಪಾರ್ಕಿಂಗ್ ಕಡೆ, ಒಂದು ನೀವು ಬ್ಯಾರಿಕೇಡ್ ಕೂತ್ಕೊಂಡಿದ್ದಾರೆ, ಹೋಗೋರು ಹೋಗ್ತಾ ಇದ್ರು ಬ್ಯಾರಿಕೇಡ್ ಅಲ್ಲೇ ಯಾವ್ದು ಕಮ್ಯುನಿಕೇಶನ್ ಗ್ಯಾಪ್ ಆಗಿಲ್ಲ. ಅಂದ್ರೆ ನಾವು ಈಗ ಬ್ಯಾರಿಕೇಡ್ಸ್ ಆಲ್ರೆಡಿ ನಾವು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಾವು ಫಿಕ್ಸ್ ಮಾಡಿದ್ವಿ. ಬ್ಯಾರಿಕೇಡ್ಸ್ ಅದರಲ್ಲಿ ಸುಮಾರು 30 ಬ್ಯಾರಿಕೇಡ್ಸ್ ನಾವು ಫಿಕ್ಸ್ ಮಾಡಿದ್ವಿ. ಮತ್ತೆ ಆ ಟೈಮ್ದಲ್ಲಿ ಬಹುಶಃ ಆ ಕಡೆ ಕೂಡ ಸ್ವಲ್ಪ ಬ್ಯಾರಿಕೇಡ್ ಮತ್ತೆ ಶಿಫ್ಟ್ ಮಾಡೋಣ ಅಂತ, ಮತ್ತೆ ಮುಂದೆ ಏನು ಹೋಗ್ಬಾರ್ದು ಅಂತ ಅದಕ್ಕೆ ನಾವು ಸ್ವಲ್ಪ ಈ ತರ ಶಿಫ್ಟ್ ಮಾಡಿದ್ವಿ. ಈಗ 2 ವಿಷಯ ಹೇಳ್ತೀನಿ. ಒಂದೇ ನಿಮಿಷ ತಮ್ಮ ಪಾಯಿಂಟ್ ಕ್ಲಿಯರ್ ಮಾಡ್ತೇವೆ. ಫೋರ್ಸ್ ಸಫಿಷಿಯನ್ಸಿದು ಇಶ್ಯೂ ಇರಲಿಲ್ಲ. ಫೋರ್ಸ್ ಮೋರ್ ದೆನ್ ಸಫಿಷಿಯಂಟ್ ಮತ್ತೆ ಎಕ್ಸ್ಟ್ರಾ ರಿಸರ್ವ್ ಫೋರ್ಸ್ ಕೂಡ ಇತ್ತು. ಇಲ್ಲಿ ನಮ್ದು ಫೋರ್ಸ್ ಯೂಸ್ ಮಾಡೋದು ತಾವು ಕೂಡ ಅಲ್ಲೇ ಇದ್ರಿ. ಮತ್ತೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಬಿಟ್ಟು ಆರ್ಗನೈಸ್ ಜೊತೆ ಸೇರ್ಕೊಂಡೆ ಏನೇನು ಅರೇಂಜ್ಮೆಂಟ್ ಮಾಡಬೇಕಾಗಿತ್ತು ಎಲ್ಲ ಅರೇಂಜ್ಮೆಂಟ್ ಆಗಿತ್ತು. ಏನ್ ತೀರ್ಮಾನ ಆಯ್ತು ಆ ತೀರ್ಮಾನ ಪ್ರಕಾರ ಎಲ್ಲ ಅರೇಂಜ್ಮೆಂಟ್ ಕೂಡ ಆಗಿದೆ. ಬಂದೋಬಸ್ತ್ ಅರೇಂಜ್ಮೆಂಟ್ ಆಗಲಿ ಅಥವಾ ಬೇರೆ ಅಡ್ಮಿನಿಸ್ಟ್ರೇಟಿವ್ ಅರೇಂಜ್ಮೆಂಟ್ ಆಗಲಿ, ಫೇಲ್ಯೂರ್ ಆರ್ಗನೈಸರ್ ಕಡೆಯಿಂದ ಆದ್ರೆ, ಮಾಬ್ ಆ ತರ ಅನ್ರೂಲಿ ಆದ್ರೆ ನಾವು ಕಂಟ್ರೋಲ್ ಮಾಡಬೇಕಾಗ್ತದೆ. ಯಾಕಂದ್ರೆ ನ್ಯಾಷನಲ್ ಹೈವೇ ಮೇಲೆ ಅಂತ ಸಿಚುವೇಶನ್ ಬಂದ ಮೇಲೆ ಏನೇನೋ ಆಗಬಹುದು, ಫ್ಯೂಚರ್ ತಾವು ಎಲ್ಲ ಕ್ಯಾಲ್ಕುಲೇಟ್ ಮಾಡಬಹುದು. ಆ ಒಂದು ಕಂಟ್ರೋಲ್ ಮಾಡಕ್ಕೆ, ಸಿಚುವೇಶನ್ ಕಂಟ್ರೋಲ್ ಮಾಡಕ್ಕೆ ಪ್ಯಾರಲಲ್ಲಿ ಇಮಿಡಿಯೇಟ್ಲಿ ನಾವು ಡೈವರ್ಜನ್ ಕೂಡ ಮಾಡಿದ್ದೇವೆ. ಬಾಗೇವಾಡಿ ಕಡೆಯಿಂದ ಆಗ್ಲಿ ಅಥವಾ ಹತ್ತರಿ ಕಡೆಯಿಂದ ಆಗ್ಲಿ ಡೈವರ್ಜನ್ ಇತ್ತು. ಆದರೂ ಅಷ್ಟು ವೆಹಿಕಲ್ ಆ ಕಂಟ್ರೋಲ್ ಮಾಡಕ್ಕೆ ಸಿಚುವೇಶನ್ ಔಟ್ ಆಫ್ ಹ್ಯಾಂಡ್ ಹೋಗಬಾರ್ದು. ಮತ್ತೆ ಅವ್ರಿಗೆ ಪ್ಯಾರಲಲ್ಲಿ ನಾವು ನಮ್ಮ SP ಅವರು, ನಮ್ಮ ಸೀನಿಯರ್ ಆಫೀಸರ್ಸ್ ಕೂಡ ಸೇರ್ಬಿಟ್ಟು ಸ್ವಾಮೀಜಿ ಆಗಲಿ ಅವ್ರು ಬೇರೆ ಬೇರೆ ಲೀಡರ್ ಆಗಲಿ ಮಾತುಕತೆ ಕೂಡ ಪ್ಯಾರಲಲ್ಲಿ ಮಾಡ್ತಾ ಇದ್ದೆ. ಅವ್ರಿಗೆ ನಾವು ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ, ಅವ್ರಿಗೂ ರಿಕ್ವೆಸ್ಟ್ ಮಾಡಿದೆ ತಾವು ಕೂಡ ಕಂಟ್ರೋಲ್ ಮಾಡಿ. ಸರ್, ಈಗ ಸ್ವಾಮೀಜಿ ನೇತೃತ್ವದಲ್ಲಿ ಹಲವು ಮುಖಂಡರು ಅಲ್ಲಿ ಮುಂದಾಳತ್ವವನ್ನು ವಹಿಸಿದ್ರಲ್ಲ, ಹೀಗಾಗಿ ಸ್ವಾಮೀಜಿ ಸೇರಿದಂತೆ ಕೆಲವು ಮುಖಂಡರ ಮೇಲೆ ಏನಾದರೂ ಕೇಸ್ ರಿಜಿಸ್ಟರ್ ಮಾಡ್ತೀರಾ? ಅದು ಸರಿಗೆ ನಾನು ಹೇಳ್ತಾ ಇದ್ದೀನಿ. ಅದು ಈಗ ನಾವು FIR ನಾವು ಫ್ರೇಮ್ ಮಾಡ್ತಾ ಇದ್ವಿ. ಅದು ಏನು ಸ್ವಾಮೀಜಿಯವರೇ ಕರೆ ಕೊಡ್ತಾರೆ, ವಿಡಿಯೋ ಫುಟೇಜ್ ನೋಡಿ ನೀವು FIR ಮಾಡ್ತೀರಿ ಅಂತ ಹೇಳಿದ್ರಿ. ಆದ್ರೆ ಸ್ವಾಮೀಜಿಯವರೇ ಇಲ್ಲ, ಕಲು ತೋರಟ ಯಾರು ಮಾಡ್ತಾ ಇದ್ರೆ ನಾವು ಅವ್ರ ಮೇಲೇನೋ ಕೇಸ್ ಮಾಡ್ತೀವಿ. ಮತ್ತೆ ತಮ್ಮ ಪ್ರಶ್ನೆ ತಗೊಳಕ್ಕಿಂತ ಮುಂಚೆ ನಮ್ಮ SP ಅವರು ಕೂಡ ಒಂದ್ ನಿಮಿಷ ಅವ್ರು ಮಾತಾಡ್ಲಿ, ಆಮೇಲೆ ಪ್ರಶ್ನೆ ಕೇಳಿತ್ತು. ಯಾಕಂದ್ರೆ ನಾವು ಜಾಯಿಂಟ್ ಮಾಡುವಾಗ